ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವರ ಹೆಸರು ಮಮತಾ ಪೂಜಾರಿ ಅಂತೇಳಿ. ಊರು ಹೇಳೋದಿಲ್ಲ ಅಂತೇಳಿ ತಿಳಿಸಿದ್ದಾರೆ. ಯಾಕಂತೇಳಿ ನಾನು ಮುಂದೆ ತಿಳಿಸ್ತಾ ಹೋಗ್ತೇನೆ. ವಯಸ್ಸು 38 ವರ್ಷ ಕಂಪ್ಲೀಟ್ ಆಗಿದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು. ತೂತು 4 ಇಂಚು ಅಗಲ, 8 ಇಂಚು ಗೂಟವು ಕೂಡ ನುಗ್ಗುತ್ತೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸಮಸ್ಯೆ ಗಂಡ ಇಲ್ಲದ ಒಂಟಿ ಜೀವನ ಅಂತೇಳಿ ತಿಳಿಸಿರೋದು. ಬಯಕೆ ಮನೆ ಕೆಲಸ ಮತ್ತು ಸುಖ ಕೊಡುವ ಗಂಡು ಬೇಕು ಅಂತೇಳಿ ಅದೆಷ್ಟೇ ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಫ್ರೆಂಡ್ಸ್, ಇವರ ಬಳಿರುವ ಮಾರುತಿ ಸಿಯಾಸ್ ಡೆಲ್ಟಾ BS6 ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿರೋದು. ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ತಿಳಿಸ್ತಾ ಹೋಗ್ತೇನೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇದರ ಜೊತೆಗೆ ತೂತಿಗೆ ಸುಖ ಇಲ್ಲದೆ ಜೀವನ ಹೀಗೆ ಕಳೆದಿದ್ದೇನೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಮೊದಲನೇದು, ಸುಖ ಯಾರೇ ಕೊಟ್ಟರು ಸಹಿತ ಗಂಡ ಕೊಟ್ಟಂತೆ ಆಗೋದಿಲ್ಲ. ಸೊ ಇದೊಂದು ನಿಮಗೆ ತಿಳಿದಿರಬೇಕು. ನಾನು ಗಂಡ ಇಲ್ಲದೆ 15 ವರ್ಷ ಜೀವನವನ್ನು ಮಾಡಿದ್ದೇನೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಹತ್ತತ್ರ ಅರ್ಧಕ್ಕೆ ಅರ್ಧ ಊರು ನನ್ನ ತೂತಿನ ರುಚಿ ನೋಡಿ ಗ್ರಾಮ ಪಂಚಾಯತಿ ಎಲೆಕ್ಷನ್ನಲ್ಲಿ ಓಟು ಹಾಕಿ ಗೆಲ್ಲಿಸಿದ್ದಾರೆ. ಸೊ ಅವರನ್ನು ಯಾವತ್ತೂ ಕೂಡ ಮರೆಯೋದಿಲ್ಲ ಅಂತೇಳಿಯೂ ಕೂಡ ತಿಳಿಸಿರೋದು. ಸೊ ಈಗ ಮಾತ್ರ ದುಡ್ಡಿನ ಜೊತೆಗೆ ಒಳ್ಳೆ ಜೀವನ ಕೂಡ ಇದೆ, ಹಾಗಾಗಿ ಗಂಡು ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋದು. ಮನೆ ಕೆಲಸಗಾರ ಇಟ್ಟುಕೊಂಡು ಸುಖವನ್ನು ಅನುಭವಿಸಬೇಕು ಅಂತೇಳಿ ಪ್ಲ್ಯಾನ್ ಮಾಡಿದ್ದೇನೆ. ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಸಂಪರ್ಕ ಮಾಡಿ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಇಂತಹ ಗಂಡು ಇದ್ದರೆ ಸಂಬಳವನ್ನು ಕೊಟ್ಟು ಇಟ್ಟುಕೊಳ್ಳುತ್ತೇನೆ ಅಂತೇಳಿ ಭರವಸೆಯನ್ನು ಸಹಿತ ಕೊಟ್ಟಿರೋದು. ಮೊದಲನೇದು, 40ರ ಒಳಗಿನ ಗಂಡು ಇದ್ದರೆ ಸಾಕು, ಅಗಲ ಮಾಡಿ ಕೊಡುತ್ತೇನೆ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಎರಡನೇದು, ತೂತಿನ ಪೊರೆ ಹರಿದು ಊರು ಬಾಗಿಲಾಗಿದೆ, ಅನುಸರಿಸಿಕೊಂಡು ದಂಗಿ ಸುಖವನ್ನು ಕೊಡಬೇಕು, ಹಾಗಿದ್ದರೆ ಮಾತ್ರ ಕೆಲಸ ಮತ್ತು ತೂತು ಎರಡನ್ನೂ ಸಹಿತ ಕೊಡುತ್ತೇನೆ ಅಂತೇಳಿ ಭರವಸೆಯನ್ನು ಕೊಟ್ಟಿರೋದು. ಇನ್ನು ತೂತಿನ ಮೇಲೆ ಅಪಾರ ಗೌರವ ಇರಬೇಕು ಮತ್ತು ಆಸೆ ಕೂಡ ಇರಬೇಕು. ಸಮಾಜಕ್ಕೆ ಹೆದರಿಕೊಳ್ಳದೆ ನನ್ನ ಜೊತೆಗೆ ಜೀವನವನ್ನು ಕಟ್ಟುವ ಗಂಡು ಬೇಕು ಅಂತೇಳಿ ಇವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರೋದು. ಸೊ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಇವರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿರ್ತಾರೆ. ಸೊ ತೂತಿಗೆ ಸುಖ ಇಲ್ಲದೆ ಈ ಒಂದು ಪ್ರೊಫೈಲನ್ನು ಕಳಿಸಿಕೊಟ್ಟಿರೋದು. ಇಂಟ್ರೆಸ್ಟ್ ಇದ್ದವರು ಮಾತ್ರ ಕರೆ ಮಾಡ್ಬೋದು. ಇನ್ನು ಕೊನೆಯದಾಗಿ ಇವರ ಬಳಿರುವ 2020 ಮಾರುತಿ ಸಿಯಾಸ್ ಡೆಲ್ಟಾ BS6 ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಸೊ ಇದರ ಒಂದು ರಿಜಿಸ್ಟ್ರೇಷನ್ ಇಯರ್ ಬಂದ್ಬಿಟ್ಟು 2020 ಆಗಿರುತ್ತೆ. ಇನ್ನು ಇನ್ಸೂರೆನ್ಸು ಥರ್ಡ್ ಪಾರ್ಟಿ ಮಾತ್ರ ಇದೆ. ಫ್ಯೂಯಲ್ ಟೈಪ್ ಪೆಟ್ರೋಲ್ ಸಪೋರ್ಟ್ ಕೊಡುತ್ತೆ. ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟೇಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನು 60,741 ಕಿಲೋಮೀಟರ್ ರನ್ ಆಗಿದೆ. ಇನ್ನು RTO ರಾಮನಗರ. ಇನ್ನು ಓನರ್ಶಿಪ್ಪು ಇವರೇ ಫಸ್ಟ್ ಓನರ್ ಆಗಿರೋದು. ಎಂಜಿನ್ ಡಿಸ್ಪ್ಲೇಸ್ಮೆಂಟು 1462 cc. ಟ್ರಾನ್ಸ್ಮಿಷನ್ನು ಮ್ಯಾನುವಲ್ ಇದೆ. ಇಯರ್ ಆಫ್ ಮ್ಯಾನುಫ್ಯಾಕ್ಚರಿಂಗು 2020 ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ರೈಟ್ ಸೈಡ್ ನೋಡ್ತಾ ಇರ್ಬೋದು, ಫಿಸಿಕಲ್ ಲುಕ್ ಮತ್ತು ಇಂಟರ್ನಲ್ ಲುಕ್ ಆಗಿರುತ್ತೆ. ತುಂಬಾ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿರುವಂಥದ್ದು. ಇನ್ನು ಸಖತ್ತಾಗಿ ಸುಖವನ್ನು ಕೊಡುತ್ತೇನೆ ಬನ್ನಿರಿ ಅಂತೇಳಿ ಅದೆಷ್ಟು ಈ ಒಂದು ಪ್ರೊಫೈಲ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿರೋದು. ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು.